ನೀವಿಲ್ಲಿ ನೋಡ್ತಾ ಇರ್ಬೋದು ಅಭಿವೃದ್ಧಿ ಕೆಲಸಗಳು ಎಷ್ಟು ಭರದಿಂದ ಸಾಗಿದ್ದಾವೆ ಅಂತ. ಇದು ಆ್ಯಕ್ಚುಲಿ ಜಮ್ಮು ನಗರ. ಇಲ್ಲಿ ಮೇನ್ ಸರ್ಕಲ್ ಇದು. ಮೇನ್ ಸರ್ಕಲ್ನ ಫುಲ್ ಎಲಿವೇಟೆಡ್ ಹೈವೇ ಥರ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೋರೆ. ಎಷ್ಟು ಜೋರಾಗಿ ಕನ್ಸ್ಟ್ರಕ್ಷನ್ ನಡೀತದೆ ಅಂದರೆ ಇದು ಆ್ಯಕ್ಚುಲಿ ಫುಲ್ ನೀಡೆಡು. ಯಾಕಂತಂದರೆ ಪಕ್ಕದಲ್ಲಿನೇ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಇದೆ. ಸೊ ಆ ಬೋಳಿ ಮಕ್ಕಳಿಗೆ ನಾವು ಕಾಂಪಿಟೇಷನ್ ಕೊಡಬೇಕು ಅಂದರೆ ನಮ್ಮದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟಾಗಿರಬೇಕು. ಇಲ್ಲಾಂದರೆ ಬಂದುಬಿಟ್ಟು ಅವ್ರು ನಮಗೆ ಡ್ಯಾಶ್ ಮಾಡ್ಬೋದು ಹೋಗ್ಬಿಡ್ತಾರೆ. ಅದಕ್ಕೆ ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡ ದಕ್ಷಿಣ ತುದಿಯವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ಜಮ್ಮುನಲ್ಲಿದ್ದೀನಿ. ನಮ್ಮ ಜೊತೆ ಅಜಯ್ ಬ್ರೋ ಇದ್ದಾರೆ. ಜಮ್ಮು ಇನ್ನೊಂದು 30 ಕಿಲೋಮೀಟ್ರ್ ಇದೆಯಾ ಬ್ರೋ? 35 ಕಿಲೋಮೀಟ್ರ್ ಇದೆ ಜಮ್ಮು. ಹೆವಿ ಅಂದರೆ ಹೆವಿ ಮಿಲ್ಟ್ರಿ ಅವರು, ಹೆವಿ ಅಂದರೆ ಹೆವಿ ಬಿಸಿಲು. ರೋಡೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿದೆ. ಮತ್ತು ನಮ್ಮ ಜೊತೆ ಅನಿಲ್ ಅಣ್ಣನವರೇ. ಅಜಯ್ ಅಣ್ಣ ಯಾರು ನಿಮಗೆ ಗೊತ್ತಿರುತ್ತೆ. ಅವರು ಕರ್ನಾಟಕದ ಟಾಪ್ ಲಾರಿ ಕಂಟೆಂಟ್ ಕ್ರಿಯೇಟರ್. AR ಟ್ರಕ್ ವ್ಲಾಗ್ಸ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಸೊ ಇಲ್ಲೇ ಎಲ್ಲ ಮಿಲಿಟ್ರಿಯವ್ರು ಚೆಕ್ ಮಾಡ್ತಾರೆ ಇಲ್ಲಿ ವೆಹಿಕಲ್ಗಳನ್ನ. ತೋರಿಸ್ತೀನಿ ನಾನು ನಿಮಗೆ ಒಂದೊಂದೇ. ಸೊ ಸಖತ್ತಾಗಿರುತ್ತೆ. ಇನ್ನು ತರಕಾರಿ ಅಂಗಡಿ ಸಿಕ್ತಂತೆ ಅಡುಗೆ ಮಾಡೋಕ್ಕೆ. ತರಕಾರಿನೂ ತಗೋಬೇಕು ಇವಾಗ. ಟಮ್ಟೆಣ್ಣಲ್ಲೇ ಇದೆ ಗುರು. ಸಖತ್ ಹೊಟ್ಟೆ ಹಸಿದಿತ್ತು. ಅದಕ್ಕೆ ಅಜಯ್ ಅಣ್ಣ ಸಮೋಸೆ ತಂದವ್ರೆ. ಕಾಶ್ಮೀರಕ್ಕೆ ಬಂದು ಬರ್ಬೇಕಾದ್ರೆ ಕರೆಕ್ಟಾಗಿ ಮಾಡಿದ್ವಿ. 500 ಕ್ಯಾಲರೀಸ್ ಸಮಥಿಂಗ್. 500 ಕ್ಯಾಲರೀಸಾ? ಒಂದು ಸಮೋಸೆ ಆಪ್ಷನ್ ಇದೆ, ತಿಂತಾ ಇದೆ. ಸಮೋಸೆ ಚೆನ್ನಾಗಿದೆ. ಇಲ್ಲೇ ಒಂದು ಕಡೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ನಿಲ್ಸಿದ್ದೀವಿ. ಪಲಾವ್ ಮಾಡೋದು ಅಂತ ತೀರ್ಮಾನ ಆಗೋಗ್ಬಿಟ್ಟದೆ. ನೋಡ್ತಾ ಇರ್ಬೋದು ಅಣ್ಣ ಪಲಾವ್ಗೆ ಎಲ್ಲ ತರಕಾರಿ ಹಾಕ್ತವ್ರೆ, ಒಗ್ಗರಣೆ. ನೋಡ್ತಾ ಇರ್ಬೋದು ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ. ಸಖತ್ತಾಗಿದೆ. ಬ್ಯಾಟಿಂಗ್ ಶುರುವಾಗ್ತಿದೆ. ಅಕ್ಕಣ ಖಾರ ಆಗಿರುತ್ತೆ. ಅಜಯ್ ಅಣ್ಣ ಒಳ್ಳೆ ಪಲಾವ್ ಮಾಡಿದೆ. ಎಲ್ಲ ಬೆಂದಿದೆ, ಚೆನ್ನಾಗಿದೆ. ಮೊಸರು ಕಾಂಬಿನೇಷನ್ ಸೂಪರು. ಗೈಸ್ ನಾವು ಸದ್ಯಕ್ಕೆ ಜಮ್ಮುಗೆ ಬಂದಿದ್ದೀವಿ. ಜಮ್ಮುನಲ್ಲಿ ಗಾಡಿ ಅಲ್ಲಿ ಅನ್ಲೋಡ್ ಆಗ್ತಿದೆ. ಹಿಂದ್ಗಡೆ ಕಾಣಿಸ್ತಿದಲ್ವಾ, ಅಲ್ಲಿ ನೋಡಿ ಅನ್ಲೋಡ್ ಆಗ್ತಿದೆ. ಇವಾಗ ಏನಾಯ್ತು ಅಂದರೆ ನನ್ನ ಚಪ್ಪಲಿ ಕಳೆದೋಗದೆ. ಸೊ ನಾವು ಹೊಸ ಚಪ್ಪಲಿ ತೊಗೋಬೇಕು. ನಾನು ಶೂನೇ ತೊಗೊಂಡ್ಬಿಡ್ತೀನಿ ಸುಮ್ಮನೆ. ಆ ಶೂ ತೊಗೊಂಡು ಮತ್ತೇನು ತೊಗೋಬೇಕು? ಸಿಮ್ ತೊಗೋಬೇಕು. ನಾನು ಮತ್ತು ಅನಿಲ್ ಅಣ್ಣ ಹೊಂಟಿವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಅಭಿವೃದ್ಧಿ ಕೆಲಸಗಳು ಎಷ್ಟು ಭರದಿಂದ ಸಾಗಿದ್ದಾವೆ ಅಂತ. ಇದು ಆ್ಯಕ್ಚುಲಿ ಜಮ್ಮು ನಗರ. ಇಲ್ಲಿ ಮೇನ್ ಸರ್ಕಲ್ ಇದು. ಮೇನ್ ಸರ್ಕಲ್ನ ಫುಲ್ ಎಲಿವೇಟೆಡ್ ಹೈವೇ ಥರ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೋರೆ. ಎಷ್ಟು ಜೋರಾಗಿ ಕನ್ಸ್ಟ್ರಕ್ಷನ್ ನಡೀತದೆ ಅಂದರೆ ಇದು ಆ್ಯಕ್ಚುಲಿ ಫುಲ್ ನೀಡೆಡು. ಯಾಕಂತಂದರೆ ಪಕ್ಕದಲ್ಲಿನೇ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಇದೆ. ಸೊ ಆ ಬೋಳಿ ಮಕ್ಕಳಿಗೆ ನಾವು ಕಾಂಪಿಟೇಷನ್ ಕೊಡಬೇಕು ಅಂದರೆ ನಮ್ಮದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟಾಗಿರಬೇಕು. ಇಲ್ಲಾಂದರೆ ಬಂದುಬಿಟ್ಟು ಅವ್ರು ನಮಗೆ ಡ್ಯಾಶ್ ಮಾಡ್ಬೋದು ಹೋಗ್ಬಿಡ್ತಾರೆ. ಅದಕ್ಕೆ ನೀವಿಲ್ಲಿ ನೋಡ್ತಾ ಇರ್ಬೋದು ಹೊಸ ಸಿಮ್ ಕಾರ್ಡ್ ಎಲ್ಲ ತಗೊಳ್ಳೋಕ್ಕೆ, ಮನಿ ಟ್ರಾನ್ಸ್ಫರ್ ಮಾಡೋಕ್ಕೆ ಇಲ್ಲ ಅಂಗಡಿ ಇದೆ. ಬೈ ನಮಸ್ಕಾರ ಬ್ರೋ. ಐ ವಾಂಟ್ ಟು ಗೆಟ್ ಪೋಸ್ಟ್ ಪೇಯ್ಡ್ ಸಿಮ್ ಕಾರ್ಡ್ ಮಾಡಿಸಿದ್ದೀನಿ. ಕಡೆ ಹೋಗಿ ಯಾರಾದರೂ ಫೋಟೋ ಶೂಟ್ ಮಾಡಿಸಿದ್ರೆ ಬನ್ನಿ ಜಮ್ಮುಗೆ ಬನ್ನಿ. ಅಣ್ಣನ ಅಂಗಡಿಗೆ ಬನ್ನಿ. ಓ ಅಣ್ಣಂದು ಜಿಯೋ. ಓ ಸೂಪರ್ ಬೈ. ಅಣ್ಣಂದು ಏರ್ಟೆಲ್, ಅಣ್ಣನ ಜಿಯೋ 2 ಸಿಮ್ ಅಂತ ಇದ್ದೀನಿ. ತಲೆನೋವೇ ಇರಬಾರ್ದು ಬ್ರೋ. ಆ್ಯಕ್ಚುಲಿ ಐ ಹ್ಯಾವ್ ಕರ್ನಾಟಕ ಸಿಮ್ ಕಾರ್ಡ್. Can you make it into pre and postpaid? That number? No. Not possible. You have not porting code. Okay. ಗಣೇಶ್ ಇವ್ರ ಹೆಸರು ಗಣೇಶ್ ಅಣ್ಣ ಅಂತ. ನೀವು ಜಮ್ಮುಗೆ ಬಂದರೆ ಏರಿಯಾ ಹೆಸರು ಮೇನ್ ಚೌಕು ಕುಜ್ವಾನಿ. ಓಕೆ, ಕುಜ್ವಾನಿ ಅಂತ ಈ ರೋಡು. ಇಲ್ಲಿಗೆ ಬಂದರೆ ಅಣ್ಣನ ಅಂಗಡಿ ಇದೆ. ಬಂದ್ಬಿಟ್ಟು ಸಿಮ್ ಕಾರ್ಡ್ ತಗೊಳ್ಳಿ, ಆ್ಯಕ್ಟಿವೇಷನ್ ಮಾಡಿಸ್ಕೊಳ್ಳಿ. ಬಾಯ್. ಪಾಪ ನಾನು ಚಪ್ಪಲಿ ತೊಗೊಂಬಂದಿದ್ದೆ ಡಿಕತ್ಲಂದು. ಅದು ಲಾರಿನಲ್ಲಿ ಕಳೆದೋಗ್ಬಿಡೋದೆ ಮೊನ್ನೆ. ಅದಕ್ಕೆ ಹೊಸದು ನನ್ನ ಹತ್ರ ಚಪ್ಪಲಿನೇ ಇರಲಿಲ್ಲ. ಬಂದೆ ಒಂದು 300 ರೂಪಾಯಿಗೆ ಏಷ್ಯನ್ ಫುಟ್ವೇರಿಂದ ಚಪ್ಪಲಿ ಕೊಟ್ಟರು. ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್ ಬೈ. ನಾವಿವಾಗ ಬಂದಿದ್ದ ದಾರಿನಲ್ಲೇ ವಾಪಸ್ ಹೋಗ್ತಿದ್ದೀವಿ. ಯಾಕಂತಂದರೆ ಪಾರ್ಕಿಂಗಿಗೆ ಜಾಗ ಇಲ್ಲ ಎಲ್ಲುವೆ. ಅಣ್ಣ ಲಾಸ್ಟ್ ಟೈಮೆಲ್ಲ ಪಾರ್ಕಿಂಗ್ ಮಾಡಿದ್ರಂತೆ, ಸಖತ್ ಸೊಳ್ಳೆ ಕಡ್ದಿದ್ವಂತೆ. ಅದಕ್ಕೆ ನಮ್ಮಿಬ್ಬರ ಕ್ಷೇಮಕ್ಕೋಸ್ಕರ ಅಣ್ಣ ಆಚೆ ತಗೊಂಡು ಹೋಗ್ತವ್ರೆ. ಜೊತೆಗೆ ಚಿಕನ್ನು ತಗೊಂಬತ್ತೀನಿ ಅಂತ ಹೋಗವ್ರೆ. ಅನಿಲ್ ಅಣ್ಣ ಏನು ಇವತ್ತು ನೀನು ಹೇಳ್ದಂಗೆ ಬಿರಿಯಾನಿ ಆಯ್ತಿದೆ. ಏನು ತಗೋ. ಹಾಂ, ಯಾವುದೋ ಹುಡುಗಿ ಫೋಟೋ ಬರ್ತದೆ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ. ಕಲ್ಯಾಣಿನಾ? ಅಲ್ಲ, ನಾನು ಏನೋ ಯಾವ್ದು ನಿನ್ನ ಗರ್ಲ್ ಫ್ರೆಂಡ್ ಅಂದ್ಕೊಂಡೆ.
ಇಲ್ಲಿ ಸಖತ್ ಶೆಕೆ ಇದೆ, ಐಟಮ್ ಎಲ್ಲ ಮೇಲೆ ಎತ್ತಿಟ್ಟಾಯ್ತು ಅಡುಗೆ ಮಾಡೋದಕ್ಕೆ ಅಂತ. ಇವಾಗ ಅಜಯ್ ಅಣ್ಣನೇ ಹೆಡ್ ಕುಕ್ಕು. ಅಣ್ಣ ಚಿಕನ್ ಮಾಡ್ಬೇಕಂತ ಫುಲ್ ರೆಡಿ ಆಗ್ಯಾ. ಸೊ ಇವಾಗ ಮಾಡಿದ್ದು ಬೆಳಗ್ಗೆನೂ ಆಗುತ್ತಾ? ಅವ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ, ಆದರೆ ಆಗ್ಬೋದು, ಇಲ್ಲ ಅಷ್ಟು ಇವಾಗಲೇ ಖಾಲಿ ಆಗ್ಬೋದು. ಅಂದರೆ ಜಾಸ್ತಿನೇ ತಂದೋರೆ ತುಳಸಿ ಏನೇನಾಗುತ್ತೆ ಅಂತ. ಚಿಕನ್ ಮಸ್ತಾಗಿ ಮಾಡ್ತಾರೆ ಅಂತ ಅಣ್ಣ ಫುಲ್ ಎಕ್ಸೈಟ್ಮೆಂಟ್ ಮಾಡೋರು. ಅಣ್ಣ ಹೇಳೋಣ ಏನಾರು ಒಂದೆರಡು ಮಾತು ಹೇಳೋ ಇದ್ರ ಬಗ್ಗೆ. ಮಾಡ್ತೀರಾ? ತಿಂದು ನೋಡ್ರಿ, ಹಾಂ ಆಮೇಲೆ ಟೇಸ್ಟ್ ಮಾಡಿ ನೋಡ್ರಿ ಅಷ್ಟೇ. ಓಕೆ, ಅಣ್ಣ ಹೇಳೋಣ ಟೇಸ್ಟ್ ಮಾಡಿ ನೋಡಿ ಅಂತ. ಮಾಡಿ ನೋಡೋಣ. ನೋಡ್ತಾ ಇರ್ಬೋದು ಅಣ್ಣ ಹೆಂಗೆ ಸೆಟಪ್ ಮಾಡೋರು ಅಂತ. 2 ಮೊಬೈಲ್ ಟಾರ್ಚ್ಗಳನ್ನ ಇಟ್ಟು ಅದ್ರ ಕೆಳಗಡೆ ಅಡುಗೆ ಮಾಡೋವಂಥ ಕಾರ್ಯಕ್ರಮ ನಡೀತಿದೆ. ಅನಿಲ್ ಅಣ್ಣ ಇಲ್ಲಿ ಸಾಮಾನೆಲ್ಲ ಹುಡುಕ್ತವ್ರೆ, ಮಸಾಲ ಸಾಮಾನುಗಳು ಸಿಗ್ತಾ. ಬೆಳ್ಳುಳ್ಳಿ ಪೇಸ್ಟ್. ಅಣ್ಣ ಮಾತ್ರ ಸಖತ್ತಾಗಿ ಚಿಕನ್ ಮಾಡೋರೆ. ನೋಡ್ತಾ ಇರ್ಬೋದು ಮಿಣಿ ಅಂತ ಮಿಂಚ್ತಾ ಇದೆ. ಅಣ್ಣ ಅವಾಗಲೇ ಬ್ಯಾಟಿಂಗ್ ಶುರು ಮಾಡೋರೆ. ಸೊ ಸೂಪರಾಗಿದೆ. ಇಲ್ಲಿಗೆ ಸಖತ್ತಾಗಿ ಊಟ ಮಾಡ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗೋಣ ಗೈಸ್. ಅಲ್ಲಿವರೆಗೆ ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತೆ ನಾಳೆ ಹೊಸ ವೀಡಿಯೋದಲ್ಲಿ ಸಿಗೋಣ. ಇವಾಗ ನಾವು ಕೆಳಗೆ ಇಳಿತಾ ಇದ್ದೀವಿ. ಫೋನ್ ಅಣ್ಣ, ಯಾವ ಫೋನ್ ನಿಮ್ದಾ ಅಣ್ಣಂದ? ಇರ್ಬೇಕು. ಸೊ ಗೈಸ್ ಮಸ್ತ್ ಮಜಾ ಇರುತ್ತೆ, ಸೂಪರಾಗಿರುತ್ತೆ, ಜಾಲಿ ಮಾಡೋಣ. ಟ್ರಿಪ್ಪೆಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಕೀಪ್ ವಾಚಿಂಗ್. ಇವತ್ತೆಲ್ಲ ಫುಲ್ಲು ನೋಡಿ, ಈ ರೋಡಲ್ಲಿ ಅಮರನಾಥ್ ಯಾತ್ರೆಗಳು ಹೋಗ್ತಾರೆ. ಸೊ ಜಾಸ್ತಿ ಅಂದರೆ ಜಾಸ್ತಿ ಜನ ಫುಲ್ಲು ಮಿಲಿಟ್ರಿ ಅವರು, ಎಲ್ಲೋದ್ರೂ ಮಿಲಿಟ್ರಿ ಅವರು. ಒಂದು ಸಲ ಅಮರನಾಥ್ ಯಾತ್ರೆಗಳು ಹೋದರೆ ಒಂದು 50-60 ಬಸ್ಸಲ್ಲಿ ಕಂಟಿನ್ಯೂ ಹೋಗ್ತಾರೆ. ಮಿಲಿಟ್ರಿಯವರಂತೂ ಫುಲ್ಲು ರೆಡಿನೇ ಇರ್ತಾರೆ. ಯಾವಂದ್ರೆ ಬಂದರೆ ಡಿಮ್ ಅನ್ಸ್ಬಿಡ್ತಾರೆ. ನಾವಿವಾಗ ಜಮ್ಮುನಲ್ಲಿ ಒಂದು ಸರ್ಕಲಲ್ಲಿದ್ದೀವಿ. ಅಣ್ಣಂಗೆ ಬ್ರೇಕ್ಫಾಸ್ಟ್ ಮಾಡ್ಸೋಣ ಅಂತ ಕರ್ಕೊಂಬಂದೆ, ಶರ್ಮಾ ಸ್ವೀಟ್ ಶಾಪ್ ಅಂತ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಅಂದರೆ ಹಿಂಗೆ ಇರುತ್ತೆ. ಅಣ್ಣಂಗೆ ನೋಡ್ತಾ ಇರ್ಬೋದು, ಒಂದು ಸಮೋಸ ಕೊಡ್ಸೀನಿ. ಅಣ್ಣ ಹೆಂಗದ ಸಮೋಸ? ಟೇಸ್ಟೇ ಮಾಡಿಲ್ಲ. ತಿನ್ನಿ ಬೇಗ. ಇಲ್ಲಿ ಸಮೋಸನೇ ತಿಂಡಿ, ಸಮೋಸನೇ ಊಟ. ಓಕೆ, ಇನ್ನೊಂದು ಬೇಕಾ? ಇನ್ನು ನಾವೆಲ್ಲರೂ 3 ದಿನ ಜಮ್ಮುನಲ್ಲೇ ಉಳ್ಕೊಂಡಿದ್ವಿ. ಅಜಯ್ ಅಣ್ಣ ಒಳ್ಳೊಳ್ಳೆ ಊಟ ಮಾಡಾಕ್ತಿದ್ರು. ಊಟ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು ಇದೇ ಆಗಿತ್ತು. ಊಟದ ಬಗ್ಗೆ ಅಂತೂ ನೀವು ಅಜಯ್ ಅಣ್ಣನ ಬ್ಲಾಗ್ಸ್ ನೋಡ್ರೆ ಗೊತ್ತಾಗುತ್ತೆ. ಸೂಪರಾಗಿ ಅಡುಗೆ ಮಾಡ್ತಾಯಿದ್ರು. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಎಲ್ರಿಗೂ ಒಳ್ಳೇದಾಗಲಿ. ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತೆ